ಭೀಮಾ ತೀರ ಪಾತಕಿಗಳ ಪಾಲಿನ ಸಾಮ್ರಾಜ್ಯ. ಇಲ್ಲಿ ಉರುಳಿದ ಹೆಣಗಳೆಷ್ಟೋ, ಇಲ್ಲಿ ಚೆಲ್ಲಿದ ರಕ್ತ ಎಷ್ಟೋ. ಸೇಡಿಗೆ ಸೇಡು, ಕೊಲೆಗೆ ಕೊಲೆ ಅಂತ ಹೆಣಗಳ ರಾಶಿಯನ್ನೇ ಉರುಳಿಸಿದವರಿದ್ದಾರೆ. ಬಾಯಲ್ಲಿ ಮಾತಾಡಿದ್ದಕ್ಕಿಂತ ಮಚ್ಚು ಲಾಂಗು ಗುಂಡುಗಳ ಸದ್ದೆ ಮಾಡಿದ್ದು ಜಾಸ್ತಿ. ಇಂಥ ಮಣ್ಣಲ್ಲೇ ಈಗ ಮತ್ತೊಂದು ಮಹಾ ಹತ್ಯಾಕಾಂಡ ನಡೆದು ಹೋಗಿದೆ. ಆಸ್ತಿ ವಿಷಯಕ್ಕೆ ನಡೀತಿದ್ದ ಗಲಾಟೆ ಈಗ 6 ಜನರ ಜೀವ ಬಲಿ ಪಡೆದಿದೆ. 2 ಕುಟುಂಬಗಳ ನಡುವೆ ನಡೆದ ಜಗಳದಲ್ಲಿ ಒಂದು ಕುಟುಂಬ ಮತ್ತೊಂದು ಕುಟುಂಬಕ್ಕೆ ಸಾವಿನ ದಾರಿ ತೋರಿಸಿದೆ. ಗಲಾಟೆ ಜಾಸ್ತಿಯಾಗಿ ಮೊದಲು ಗುಂಡು ಹಾರಿಸಿದವರು ಅಷ್ಟಕ್ಕೆ ಸಮಾಧಾನ ಆಗದೆ ಒಬ್ಬೊಬ್ಬರನ್ನು ಮಚ್ಚಿನಿಂದ ಕೊಚ್ಚಿ ಹಾಕಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಈ ಘಟನೆ ನಡೆದು ಹೋಗಿದೆ. ನಿರಾಳೆ ಹಾಗೂ ಗೋಳಗಿ ಕುಟುಂಬದ ಮಧ್ಯೆ ಜಮೀನು ಗಲಾಟೆ ನಡೀತಾನೆ ಇತ್ತು. ಎಷ್ಟೇ ಮಾತುಕತೆ ನಡೆಸಿದ್ರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿರ್ಲಿಲ್ಲ. ಇದು 2 ಕುಟುಂಬದ ಮಧ್ಯೆ ದ್ವೇಷ ಹೆಚ್ಚಿಸುವಂತೆ ಮಾಡಿತ್ತು. ಕೊನೆಗೆ ರಣರಾಕ್ಷಸನಾಗಿದ್ದ ಗೋಳಗಿ ಕುಟುಂಬದ ಅಪ್ಪುಗೌಡ ತನ್ನ ಸಹಚರರನ್ನ ಕರ್ಕೊಂಡು ಪಕ್ಕಾ ಸ್ಕೆಚ್ ಹಾಕಿ ನಿಂತಿದ್ದ. ಬಂದೂಕಿನ ಜೊತೆಗೆ ಲಾಂಗು ಮಚ್ಚು ತಂದವರು ಪಟ್ಟಣ ಪಂಚಾಯಿತಿ ಸದಸ್ಯ ಚೇತನ್ ನಿರಾಳೆ ಕುಟುಂಬದ ಮೇಲೆ ಮುಗಿ ಬಿದ್ದಿದ್ದಾರೆ. ಹೊಲದಲ್ಲಿ ಕೆಲಸ ಮಾಡ್ತಿದ್ದ 6 ಮಂದಿಯನ್ನ ಅಟ್ಟಾಡಿಸಿಕೊಂಡು ಹೊಡೆದು ಹಾಕಿದ್ದಾರೆ. ಮೊದಲು 6 ಮಂದಿಯ ದೇಹಕ್ಕೆ ಶೂಟ್ ಮಾಡಿದ್ರು. ಯಾವಾಗ ನೋವಲ್ಲಿ ನೆಲಕ್ಕೆ ಬಿದ್ರೋ ಆಗ ಸಿಕ್ಕಂತೆ ಕೊಚ್ಚಿ ಹಾಕಿದ್ದಾರೆ. ಒಂದೇ ಜಾಗದಲ್ಲಿ ಒಂದೇ ಕುಟುಂಬದ 5 ಮಂದಿ ಹಾಗೂ ತೋಟಕ್ಕೆ ಕೆಲಸಕ್ಕೆ ಬಂದಿದ್ದವ ಒಟ್ಟು 6 ಜನರನ್ನು ಕೊಂದು ಮುಗಿಸಿದ್ದಾರೆ. ಯಾರೊಬ್ಬರ ಮುಖವನ್ನು ನೋಡೋದಕ್ಕಾಗ್ತಿಲ್ಲ, ಯಾರಿಗೆ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಘೋರಾತಿ ಘೋರವಾಗಿ ಕೊಲೆ ಮಾಡಿದ್ದಾರೆ. ಕೆಲವರ ಕೈ ಕಾಲುಗಳು ಕಟ್ಟಾಗಿವೆ, ಇನ್ನೂ ಕೆಲವರ ದೇಹಗಳು ಛಿದ್ರವಾಗಿದೆ, ಇನ್ನೊಬ್ಬರ ರುಂಡ ಮುಂಡವೇ ಬೇರ್ಪಟ್ಟಿದೆ. ಅದೆಷ್ಟರ ಮಟ್ಟಿಗೆ ದ್ವೇಷ ಇತ್ತು ಅಂದ್ರೆ ಗುಂಡೇಟಿಗೆ ಸತ್ರು ಕೂಡ ಬಿಡದೆ ಮಚ್ಚಿನಿಂದ ಕೊಚ್ಚಿದ್ದಾರೆ. ನಿರಾಳೆ ಕುಟುಂಬದವರ ಸಾವಿಗೆ ಅಲ್ಲಿನ ಜನರು ಶಾಕ್ ಆಗಿದ್ದಾರೆ. ಪೊಲೀಸರು ಕೊಂದವರಿಗಾಗಿ ಬಲೆ ಬೀಸಿದ್ದಾರೆ. ಈ ಹಂತಕ ಅಪ್ಪುಗೌಡ ಅಂತಿಂತವನಲ್ಲ. ಭೀಮಾ ತೀರದ ಹತ್ಯಾಕಾಂಡದಲ್ಲಿ ಹತನಾಗಿದ್ದ ಮಾಣಕಪ್ಪ ಮಾಸ್ತರ್ರ ಸಂಬಂಧಿ ಈತ. ಮಾಣಕಪ್ಪ ಮಾಸ್ತರ್ ಒಂದು ಕಾಲದಲ್ಲಿ ಇಲ್ಲಿ ದೊಡ್ಡ ಹವಾ ಸೃಷ್ಟಿ ಮಾಡಿದ್ದ. ಈಗ 16 ವರ್ಷಗಳೇ ಕಳೆದ್ರು ಮತ್ತೆ ಇದೇ ಮಣ್ಣಲ್ಲಿ ಅವನದ್ದೇ ಸಂಬಂಧಿಯಿಂದ ರಕ್ತ ಹರಿದಿದ್ದು ಈ ಭೀಮಾ ತೀರಕ್ಕೂ ರಕ್ತಕ್ಕೂ ಬಿಡಲಾರದ ನಂಟು ಮುಂದುವರೆದಿದೆ. ಅವರು ಮುಂಚೆ ಇಲ್ಲೇ ನೀವರ್ಗಿ ಊರಲ್ಲಿ ಇದ್ದರು. ಈಗಿನ ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಏನಿದ್ದಾರೆ ಕಂಪ್ಲೇಂಟಲ್ಲಿ, ದಟ್ ಇಸ್ ಕಲ್ಲನಗೌಡ ಪಾಟೀಲ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, 2015ರಲ್ಲಿ ಈ ಒಂದು ಕಲ್ಲನಗೌಡ ಪಾಟೀಲ್ರ ಕಡೆ ಇರುವಂಥ ಹುಡುಗ ಶಿವಾನಂದ್ ಅನ್ನೋನು ತೇಲಿ ಫ್ಯಾಮಿಲಿ ಕಡೆ ಹುಡುಗಿಯನ್ನು ಮದುವೆ ಆಗಿರ್ತಾನೆ. ಸೊ ಮದುವೆಯಾಗಿ ಮಕ್ಕಳಿಗೆ ಎಲ್ಲರೂ ಇರ್ತಾರೆ. ಬಟ್ 2015ದಲ್ಲಿ ಶಿವಾನಂದ್ ಅನ್ನುವಂಥ ಹುಡುಗನ ಟ್ರ್ಯಾಕ್ಟರ್ನ ಹಾಯಿಸಿ ಕೊಲೆ ಮಾಡಿರ್ತಾರೆ. ಆ ಕೊಲೆ ಕೇಸಲ್ಲಿ ಒಟ್ಟು 4 ಜನ ಆರೋಪಿತರು ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಮತ್ತು 2024ರಲ್ಲಿ ಅವರು ಕೋರ್ಟಿಂದ ರಿಲೀಸ್ ಆಗಿದ್ದಾರೆ. ಸೊ ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿ ರಿಲೀಸ್ ಆಗಿದ್ದಾರೆ. ತದನಂತರ ತೇಲಿ 2015ರ ಘಟನೆ ನಂತರ ಇದೇನು ಒರಿಜಿನಲ್ ಓನರ್ ತೇಲಿ ಫ್ಯಾಮಿಲಿ ಇತ್ತು, ಅವರು ಇಲ್ಲಿ ಉಳುಮೆ ಆಗಲಿ ಅಥವಾ ಏನೂ ಮಾಡಿಲ್ಲ. ಪೂರ್ತಿ ಇದು ಸುಮಾರು ಟೋಟಲ್ 30 ಎಕರೆ ಇದೆ, 5 ಎಕರೆ ಖರೀದಿ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಸೊ ಇದು ಪೂರ್ತಿ ಪಾಳು ಬಿದ್ದಿದೆ. ಅಂದರೆ ಯಾವುದೇ ರೀತಿಯಂಥ ಉಳುಮೆ ನಡೆದಿಲ್ಲ ಸುಮಾರು 10-12 ವರ್ಷದಿಂದ, ಕೊಲೆ ಆದಾಗಿಂದ 2015ರಲ್ಲಿ. ಇತ್ತೀಚೆಗೆ ಕಳೆದ 6 ತಿಂಗಳದ ಮುಂಚೆ ಈ ತೇಲಿ ಫ್ಯಾಮಿಲಿ ಇದೆ, ಇದನ್ನು ಯಾರೂ ಕೂಡ ತೊಗೊಳ್ತಾ ಇರಲಿಲ್ಲ. ಮತ್ತು ಯಾರೇ ತೊಗೊಳೋದು ಬಂದ್ರೂ ಕೂಡ ಈ ಕಲ್ಲನಗೌಡ ಪಾಟೀಲ್ ಫ್ಯಾಮಿಲಿ ಏನಿತ್ತು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ರು. ಒಂದು 6 ತಿಂಗಳು ಮುಂಚೆ, ಅಂದಾಜು 6 ತಿಂಗಳು ಮುಂಚೆ ಈ ಚಡಚನಪಟ್ಟಣದ ನಿರಾಳೆ ಫ್ಯಾಮಿಲಿ ಈ ಹೊಲವನ್ನು ಖರೀದಿ ಮಾಡ್ತಾರೆ 25 ಎಕರೆ. ಸುಮಾರು 20 ದಿನಗಳಿಂದ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬೆಳೆದಿರುವಂಥ ಗಿಡ ಕಂಟಿಗಳನ್ನು ಕ್ಲೀನ್ ಮಾಡೋದು, ಅದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರಿಬ್ಬರು ಮಧ್ಯೆ ಕಲ್ಲನಗೌಡ ಪಾಟೀಲ್ ಆ್ಯಂಡ್ ಫ್ಯಾಮ್ಲಿ ಮತ್ತು ನಿರಾಳೆ ಫ್ಯಾಮ್ಲಿ ಮಧ್ಯೆ ಕಳೆದ 1 ತಿಂಗಳಿಂದ ಈ ಖರೀದಿ ಮಾಡ್ಬೇಕಾದ್ರೂ ತೊಗೊಳ್ಬೇಡಿ ಅಂತಂತ ಹೇಳಿರೋ ಒಂದು ಮಾಹಿತಿನೂ ಕೂಡ ಇದೆ. ಮತ್ತು ಈ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಕುಂತು ಮಾತಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಬಟ್ ಇದು ಯಾವಾಗ ಸಕ್ಸಸ್ ಆಗಲಿಲ್ಲ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಸೊ ಬೈಕಲ್ಲಿ ಕರ್ಕೊಂಡು ಬಂದುಬಿಟ್ಟು ಇವತ್ತು ಒಟ್ಟು 6 ಜನರನ್ನು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದರಲ್ಲಿ ದುಂಡಪ್ಪ ನಿರಾಳೆ, ಚಂದ್ರಕಾಂತ್ ನಿರಾಳೆ, ಶಿವಪುತ್ರ ನಿರಾಳೆ, ಶಿವಪುತ್ರ ಮಕ್ಕಳಾದಂಥ ರಾಹುಲ್, ಸಮರ್ಥೋಟ 5 ಜನ ಒಂದೇ ಕುಟುಂಬದವರು. ಮತ್ತು ಶಬ್ಬೀರ್ ಅತ್ತಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ, ಆತನು ಕೂಡ ಚಡಚನಪಟ್ಟಣದವನು. ಮೋಸ್ಟ್ ಪ್ರಾಬಬ್ಲಿ ಅವನು ಇಲ್ಲಿ ಕಟ್ಟಿಗೆ ಕಡಿದಿದ್ದನ್ನು ತೊಗೊಳಕ್ಕೆ ಬಂದಿರ್ಬೋದು. ಸೊ ಇವರು 6 ಜನ ಹೊಡೆದಾಕಿದ್ದಾರೆ. ಇದ್ದಂಥ JCB ಡ್ರೈವರು ಮತ್ತು ಇನ್ನೊಬ್ಬ ವ್ಯಕ್ತಿ ಅವ್ರಿಗೆ ಇಂಜೂರ್ಡ್ ಆಗಿದೆ, ದೇ ಆರ್ ಫೈನು. ಸೊ ಈಗಾಗಲೇ ಬಾಡಿಗಳನ್ನು ವಿಜಯಪುರ ಸಿಟಿಯಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. FIR ಕೂಡ ಪ್ರಕರಣ ದಾಖಲಾಗ್ತಾ ಇದೆ. ತಂಡಗಳನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಆದಷ್ಟು ಬೇಗ ಆರೋಪಿತರು ಯಾರು ಅನ್ನೋದನ್ನು ಪತ್ತೆ ಮಾಡುತ್ತೆ. ಈಗಾಗಲೇ ಸೋಕೋ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ಗಳು ಬಂದು ಕೂಡ ಅವರ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.
ಅದೇ ಮಾಡ್ತೀವಿ. ಎಲ್ಲಿದ್ದಾರೆ ಆಸ್ ಆಫ್ ನಾವು ಪರಾರಿ ಆಗಿದ್ದಾರೆ. ಈಗ ಸೂಪರ್ಫಿಷಿಯಲಿ ನಾವು ಇಂಜುರೀಸ್ಗಳನ್ನ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಇದು ಹರಿತವಾದಂಥ ಕೊಯ್ತಾ ತೊಗೊಂಡು ಕುತ್ತಿಗೆ ಭಾಗಕ್ಕೆ ಹೊಡೆದಿರೋದು ಕಂಡು ಬರ್ತಾ ಇದೆ. ನೇಚರ್ ಆಫ್ ಇಂಜುರೀಸು ಕೂಡ ಬಾಡೀಸ್ಗಳ ಮೇಲೆ ಅದೇ ರೀತಿ ಇದೆ. ಫೈರಿಂಗ್ ಆಗಿರೋದು ಬಿಟ್ಟಿರೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲೇ ಕನ್ಫರ್ಮ್ ಆಗುತ್ತೆ. ಮೇಲ್ಗಡೆ ಯಾವುದೂ ಕಂಡು ಬಂದಿಲ್ಲ. ಎರಡೂ ಕುಟುಂಬಗಳು ಬಂದು ಚರ್ಚಲ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಸಮಸ್ಯೆ ಆಗಿದೆ, ಅದನ್ನು ಚೆಕ್ ಮಾಡುತ್ತೆ, ಎನ್ಕ್ವೈರಿ ಮಾಡುತ್ತೆ. ಬಂದಿದ್ರು ಬಿಟ್ಟಿದ್ರು ಅನ್ನೋದನ್ನು ಗೊತ್ತಿಲ್ಲ. ವಿಲ್ ಸಿ ಇಟ್ ವಾಟ್ ಇಸ್. ಸರ್, ಈಗ ಪಾಟೀಲ್ ಫ್ಯಾಮಿಲಿ ಮತ್ತು ತೇಲಿ ಫ್ಯಾಮಿಲಿ ಇವರು ಮತ್ತೆ ದ್ವೇಷ ಇರೋದು ತೊಗೊಂಡಿದ್ದು ಇವರಲ್ಲ, ಇವ್ರಿಗೆ ಯಾಕೆ ಅವರು ಟಾರ್ಗೆಟ್ ಮಾಡಿದ್ರು? ಇವರು ಕೂಡ ಪರಿಚಿತರನ್ನೇ ಇದ್ದಾರೆ. ನಿರಾಳೆ ಫ್ಯಾಮಿಲಿ ಆಗಿರ್ಬೋದು, ಮತ್ತು ಈಗೇನು ಅಕ್ಯೂಸ್ಡ್ ಫ್ಯಾಮಿಲಿ ಇದೆ ಅವರು ಕೂಡ ಪರಿಚಿತರನ್ನೇ ಇದ್ದಾರೆ, ಒಬ್ರಿಗೊಬ್ರು ಪರಿಚಯನೇ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ತೇಲಿ ಫ್ಯಾಮಿಲಿ ನೇರವಾಗಿ ತೊಗೊಂಡ್ರೆ ಕೊಡಲ್ಲ ಅನ್ನೋದು ಒಂದಿರ್ಬೋದು, ಮತ್ತು ತೇಲಿ ಕುಟುಂಬದ ಒಂದು ಮಹಿಳೆಯೂ ಕೂಡ ಈಗ ಅವ್ರ ಮನೆಯಲ್ಲೇ ಇದ್ದಾರಲ್ಲ. ಸೊ ಹಾಗಾಗಿ ಈ ಹೊಲವನ್ನು ಅವರೇ ತೊಗೋಬೇಕು ಅನ್ನೋದೊಂದು ಉದ್ದೇಶ ಇರ್ಬೋದು. ಬಟ್ ಲೆಟ್ ಅಸ್ ಸಿ, ಇನ್ವೆಸ್ಟಿಗೇಷನ್ ಇನ್ನೂ ಮುಗಿದಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ರಿವೀಲ್ ಮೋರ್ ಥಿಂಗ್ಸ್. ಥ್ಯಾಂಕ್ ಯು. ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಅದ. ಅವರು ಒಂದು ದೊಡ್ಡ ರೈತರು ಅದ. ಒಂದು 100 ಆಕಳ 4 ಮಂದಿ ಅಣ್ತಂಬ್ರ ಒಳ್ಳೆಯವ್ರ ಒಕ್ಕಲ್ತನ ಅದ. ಅವ್ರ ಒಕ್ಕಲ್ತನದಿಂದ ಹಾಕಿದ್ದು ಏಕೈಕದಂದ್ರೆ ನಮಗೂ ಸುದ್ದಿ ಬರ್ನ ಇಡೀ ನಮ್ಮ ಚರ್ಚೆ ಉಳಿಗೆ ಎಲ್ಲ ಸಾರ್ವಜನಿಕ ಭಾಳ ನೋವಾಗ್ಯದ. ಅದೆಲ್ಲ ಇದು ಮಾಡ್ಕೊಂಡಿದ್ರೆ ಇಂದನ ಬರ್ಲಗತ್ತಾವ ಎಲ್ಲ ಕೂಡಿ ಇದು ಮಾಡಿ ಅಂತ ಮಾಡ್ಕೊಟ್ಟು ಮಾಡಿ ನಿಮ್ಮ ಜೊತೆ ಹೆಂಗೆಲ್ಲ ಇದ್ರು? ಚಲೋ ಇದ್ರಿ. ತಾವು ಚಂದ್ರಶೇಖರ್ ಹೇಳಿ 2 ಸಲ ತಾಲೂಕ್ ಪಂಚಾಯತ್ ಮೆಂಬರ್ ರೀ. ದುಂಡಪ್ಪ ನೀರಳೆ ಒಂದು ಏನ್ರದು ರೈತರದು ಏನಾಗ್ಯಾವಲ್ರಿ, ಅದಕ್ಕೆ ಅವ್ರು 3-4 ಪೀರಿಯಡ್ ಆಗ್ಯಾವ. ಉಪಾಧ್ಯಕ್ಷರು ಅದಾರ, ಒಳ್ಳೆಯವ್ರು, ಅಗ್ದಿ ಒಳ್ಳೆಯವ್ರ, ಚಲೋ ಭಾಳ ಅಗ್ದಿ ದಿನ ನ್ಯಾಯ ಪಂಚಾಯತಿ ಮಾಡುವು ದೊಡ್ಡ ಸೌಕರ್ಯಕ್ಕೂ ಅವ್ರಿ. ಅವ್ರದ್ದು ಅಗ್ದಿ ಭಾಳ ರೀ. 5 ಮಂದಿ ಒಂದೇ ಫ್ಯಾಮಿಲಿ? 5 ಮಂದಿ ಒಂದೇ ಫ್ಯಾಮಿಲಿ. 3 ಮಂದಿ ಅಣ್ತಂಬ್ರು, 2 ಮಕ್ಕಳ. ಭಾಳ ಕೆಟ್ಟ ಅನ್ಸ ರಾಜು ಕೋಳಿ, ಚಂದ್ರ ಸೌಕರ್ ನಿರಾಳೆ, ಶಿವಪುತ್ರ ಸೌಕರ್ ನಿರಾಳೆ ಒಳ್ಳೆ ರೈತ ಮಂತನ್ರಿ. ಒಳ್ಳೆ ಎಲ್ಲ ಸಂಬಂಧದ ಸೂತ್ರ ಎಲ್ಲ ನ್ಯಾಯ ಪಂಚಾಯತಿ ಎಲ್ಲಾರು ಬಡ ಬಗ್ಗರು ಲಗ್ನ ಮುಹೂರ್ತ ಇಂಥವು ಏನೇನು ಇದ್ದು ಎಲ್ಲ ಮುಂದೆ ಜವಾಬ್ದಾರಿ ಕೆಲಸ ಮಾಡ್ತಿದ್ರು. ಒಳ್ಳೆಯವ್ರು ತೀರ್ಕೊಂಡು ಎಲ್ಲ ನೋವಾಗ್ಲತ್ತಾರ. ನಿಮ್ದು ಅಂಥವು ಏನು ಕಿರಾಗಿಲ್ಲ ಸರ್. ಎಲ್ಲ ಒಳ್ಳೆ ನ್ಯಾಯ ನೀತಿ ಎಲ್ಲ ಪದ್ಧತಿ ಎಲ್ಲ ಅಣ್ಣತಮ್ರ ಎಲ್ಲ ಚಲೋ ಎಲ್ಲ ಊರಿಗೂ ಅವ್ರು ಏನದು ಅದು ನೋವು ಅನ್ಸಲತ್ತ ಸರ್. ಅದು ಪೂರ ಚರ್ಚೆ ಬಂದ ಸರ್. ಎಲ್ಲ ಸುತ್ತಮುತ್ತ ಹಳ್ಳಿನೂ ಬಂದದವ್ರೆಲ್ಲ ಪ್ರೀತಿ ಸರ್. ಆಗ್ಬಾರ್ದು ಸರ್. ಆಯ್ತು.